ಸರ್ ಹೇಳಿ. ಎಲ್ಲರಿಗೂ ನಮಸ್ಕಾರ. ಆ, ಒಂದು 20 ದಿವಸದ ಮುಂಚೆ ಕೇಶವರಾಜಣ್ಣವ್ರ ಬರ್ಡೇ ಏನಿತ್ತು, ಆಗ ನಮ್ಮ ಬಂಗ್ಲಾ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಬ್ಯಾಗು ವಿತರಣೆ ಮಾಡಿದ್ರಿ. ಇದೊಂದು ಬಾಕಿ ಇತ್ತು. ಇವತ್ತು ಅಣ್ಣನ ಕರೆಸ್ಬಿಟ್ಟು ಅಣ್ಣನ ಮುಖಾಂತರ ನಮ್ಮ ಉರ್ದು ಸ್ಕೂಲ್ ಮಕ್ಕಳಿಗೆ ಅವ್ರಿಗೊಂದು ಬ್ಯಾಗು ಬುಕ್ಸು ಹಂಚೋ ಮುಖಾಂತರ ಇದೊಂದು ಕಾರ್ಯಕ್ರಮನ ಇವತ್ತು ಮುಗಿಸಿದ್ದೀರಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಈಗ GPA ಚುನಾವಣೆ ಮೇಲೆ ನೀವು ಗ್ಯಾರಂಟಿಗಳನ್ನ ಕೊಟ್ಟಿರೋದು ಎಷ್ಟರ ಮೇಲೆ ಪರಿಣಾಮ ಬೀರಿತು ಗ್ಯಾರಂಟಿಗಳು? ಅಲ್ಲ, ಇವಾಗ ನಾನು ಇದನ್ನ ಮೊದಲೊಂದು ಸತಿ ಮಾತಾಡಿದ್ದೀನಿ. ಗ್ಯಾರಂಟಿಗಳು ಯಾರು ಈ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾರೆ, ದಿನಗೂಲಿ ನೌಕರಿಗೆ, ಅವ್ರಿಗೆ ಆ ಕಷ್ಟ ಗೊತ್ತಿರುತ್ತೆ. ಮಿಡಲ್ ಫ್ಯಾಮಿಲಿಯವ್ರಿಗೆ ಯಾರಿಗೂ ಅದ್ರ ಬಿಸಿನೂ ತಟ್ಟಿರಲ್ಲ. ಆದ್ರಿಂದ ಆ ವರ್ಗದ ಜನಕ್ಕೆ ಉಪಯೋಗ ಆಗಿರೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ನಾವು ಮನೆ ಬಾಗಿಲ್ಗೆ ಹೋದಾಗ ಆ ವರ್ಗದ ಜನಾಂಗದ ಹೆಣ್ಮಕ್ಳು ಕೈ ಮುಗಿತಾರೆ. ಏನೋ ಒಂದು 2,000 ಬರ್ತಾ ಇರೋದಾಗ್ಲಿ, ರೇಷನ್ ಬರ್ತಾ ಇರೋದಾಗ್ಲಿ, ಪಾಪ ಅವ್ರು ಬಸ್ಸಲ್ಲಿ ಹೋಗೋದಾಗ್ಲಿ, ಒಂದು ತಿಂಗಳಿಗೆ ಬಸ್ಗೆ ಅವ್ರಿಗೆ 300, 400, 500 ರೂಪಾಯಿ ಬಸ್ ಫೇರ್ ಬೀಳ್ತಾ ಇತ್ತು. ಅದೆಲ್ಲ ಉಳಿತಾ ಇರೋದ್ರಿಂದ ಅವರೊಂದು ಫ್ರಿಜ್ ತೊಗೊಳೋದು, ಒಂದು ಮಕ್ಳಿಗೆ ಏನಾದ್ರು ಸೈಕಲ್ ಕೊಡ್ಸೋದು, ಈ ಥರ ಇದನ್ನೊಂದು ಯೂಸ್ ಮಾಡ್ಕೊತಾ ಇದೆ. ಅದು ಮಿಡಲ್ ಫ್ಯಾಮಿಲಿಯವ್ರಿಗೆ, ದೊಡ್ಡವ್ರಿಗೆ ಅದು ಮಾತಾಡೋದಕ್ಕೆ ಬಣ್ಣವಾಗಿರುತ್ತದು. ಆದರೆ ಕೆಳಮಟ್ಟದ ಜನಕ್ಕೆ ಅದು ತುಂಬ ಉಪಯೋಗ ಆಗೈತೆ ಅಂತ ಜನಗಳ ಮನೆ ಬಾಗಿಲ್ಗೆ ಹೋದಾಗ ಜನಗಳು ಹೇಳ್ತಾ ಇದ್ದಾರೆ, ನಾವು ಹೇಳೋದಲ್ಲ. ಈಗ ಕ್ಯಾಟಗರಿ ವಿಷಯದಲ್ಲಿ ಶಾಸಕರು ಮಾಡ್ತಕ್ಕಂಥ ಆರೋಪಗಳಿಗೆ ಕ್ಯಾಟಗರಿ ಯಾರು ಮಾಡಿಸಿದ್ದಾರೆ ಅಂತ ನಮ್ಮ ಯಲಹಂಕ ಕ್ಷೇತ್ರದ ಜನಕ್ಕೆ ಗೊತ್ತು ಸರ್. ನಾನು ಹೇಳೋದೇನು ಬೇಕಾಗಿಲ್ಲ. ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಇವಾಗ ನಮ್ಮ ನಾಯಕರು ಹೇಳ್ದಂಗೆ ಅಲ್ಲಲ್ಲಿ ಏನೇನು ಆಗಬೇಕೋ ಅದು ಆಗ್ತಾ ಇದೆ. ಈಗ ನಾನು ಒಬ್ಬ 1ನೇ ವಾರ್ಡ್ ಆಕಾಂಕ್ಷಿಯಾಗಿ ನಾನು BCMB ನಾನು ಅಪ್ಲಿಕೇಶನ್ ಕೊಟ್ಟಿದ್ದೆ. BCMB ಕೊಟ್ಟಿದ್ದೆ, ಜನರಲ್ ಇದರಲ್ಲಿ ಅಲ್ಲ, ಸಾರಿ BCMBನೇ ಕೊಟ್ಟಿದ್ದು. ಆದರೆ ನನಗೆ ಜನರಲ್ಲು ಲೇಡಿ ಆಗಿದೆ. ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿ ನನಗೆ ಕ್ಯಾಟಗರಿ ಆಗಿಲ್ಲ. ಇಲ್ಲಿ ನಮ್ಮ ಮೇಲೆ, ನಮ್ಮ ನಾಯಕರ ಮೇಲೆ ಆಪಾದನೆ ಮಾಡೋದಲ್ಲ. ನನಗೆ ಕ್ಯಾಟಗರಿ ಆಗಿಲ್ಲ. ನಾನು ಇಷ್ಟು ವರ್ಷ ದುಡ್ಕೊಂಬಂದು ಕೆಲಸ ಕಾರ್ಯ ಮಾಡಿಕೊಂಡು ಬ್ಯಾಂಕ್ ಎಲೆಕ್ಷನ್ಗಳು, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಎಲ್ಲ ಮಾಡಿ ನನಗೆ ಕ್ಯಾಟಗರಿ ಇಲ್ಲ. ಇವತ್ತು ನಾನೇ ಸರ್ಕಾರ ಇದ್ದೂ ನಾನೇ ಈಗ ಕ್ಯಾಟಗರಿ ಕಾಯ್ತಾ ಇದ್ದೀನಿ. ಈ ಕುರಿತು ಆಕ್ಷೇಪಣೆ ಸಲ್ಲಿಸಿದ್ದೀರಿ ಸರ್? ಸಲ್ಲಿಸಿದ್ದೀನಿ ಸರ್, ಸಲ್ಲಿಸಿದ್ದೀನಿ. ಥ್ಯಾಂಕ್ ಯು.